ನಮಸ್ಕಾರ. ಬೆಳ್ಳಂಬೆಳಗ್ಗೆ ಟೀಂ ಇಂಡಿಯಾದಲ್ಲಾದವು 3 ದೊಡ್ಡ ಬದಲಾವಣೆಗಳು. ತಂಡಕ್ಕೆ ಎಂಟ್ರಿ ಕೊಟ್ಟರು ಹೊಸ ಆಟಗಾರರು. ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಜಿಂಬಾಬ್ವೆ ವಿರುದ್ಧದ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಕಾಂಬಿನೇಷನ್ ಹೇಗಿರಲಿದೆ ಹಾಗೂ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆ ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಮತ್ತು ಪಂದ್ಯದ ಪಿಚ್ ಕಂಡೀಷನ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಗುರುವಾರ ಇಂದು ನಮ್ಮ ಕ್ಯಾಲೆಂಡರ್ನಲ್ಲಿ ಕೇವಲ ಒಂದು ಸಾಮಾನ್ಯ ದಿನವಲ್ಲ, ಬದಲಾಗಿ T20 ವಿಶ್ವಕಪ್ನ ಸೂಪರ್ 8ಕ್ಕೆ ಮಾತ್ರ ಇದು ಒಂದು ಬಿಗ್ ಬಾಸ್ ಎಪಿಸೋಡ್ ತರ ಟ್ವಿಸ್ಟ್ ಆಗಿದೆ. ಯಾಕಂದ್ರೆ ಒಂದೇ ದಿನ ಒಂದೇ ಗ್ರೂಪ್ನ 2 ರೋಚಕ ಮ್ಯಾಚ್ಗಳು ನಡೆಯಲಿವೆ. ಮೊದಲ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿದ್ದರೆ, ಪ್ರೈಮ್ ಟೈಮ್ ಮ್ಯಾಚ್ನಲ್ಲಿ ಭಾರತ ಹಾಗೂ ಜಿಂಬಾಬ್ವೆ ತಂಡಗಳು ಕಾದಾಟ ನಡೆಸಲಿವೆ ಸ್ನೇಹಿತರೆ. ಸೆಮಿಸ್ ಲೆಕ್ಕಾಚಾರದಿಂದಾಗಿ ಈ 2 ಮ್ಯಾಚ್ಗಳು ಕೂಡ ತುಂಬಾ ಕ್ರೂಷಿಯಲ್. ನಮ್ಮವರು ಸೆಮಿಫೈನಲ್ಗೆ ತಲುಪಬೇಕಾದ್ರೆ ಈ ಗುರುವಾರ ನಮ್ಮದಾಗಬೇಕು. ಇಂದು ಟೀಂ ಇಂಡಿಯಾ ತನ್ನ ಸೂಪರ್ 8ರ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವನ್ನ ಎದುರಿಸಲಿದೆ ಹಾಗೂ ಇಂದು ನಡೆಯಲಿರುವ ಈ ಮ್ಯಾಚ್ ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಅಹಮದಾಬಾದ್ನಲ್ಲಿ ನಡೆದ ಮೊದಲ ಸೂಪರ್ 8ರ ಪಂದ್ಯದಲ್ಲಿ ಭಾರತ ಹೀನಾಯ ಪ್ರದರ್ಶನ ನೀಡಿತ್ತು. ಇದೀಗ ಶತಾಯಗತಾಯ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಭಾರತ ಸಿಲುಕಿಕೊಂಡಿದೆ ಸ್ನೇಹಿತರೆ. ಇಂದು ಕೂಡ ಟೀಂ ಇಂಡಿಯಾ ಸೋತ್ರೆ T20 ವಿಶ್ವಕಪ್ಗೆ ಗುಡ್ ಬೈ ಹೇಳಬೇಕಾಗುತ್ತೆ. ಹೀಗಾಗಿ ಇಂದಿನ ಪಂದ್ಯ ಭಾರತಕ್ಕೆ ಡೂ ಆರ್ ಡೈ. ಪಂದ್ಯ ಬರೀ ಗೆದ್ದರೆ ಸಾಕಾಗಲ್ಲ, ಬದಲಾಗಿ ನೆಟ್ ರನ್ ರೇಟ್ ಮಾರ್ಜಿನ್ ನಿಂದ ಭಾರತ ಗೆಲ್ಲಬೇಕು. -3 ನಲ್ಲಿರುವ ಭಾರತದ ನೆಟ್ ರನ್ ರೇಟ್ ಅನ್ನ ಮೊದಲು ಪ್ಲಸ್ಗೆ ತರಬೇಕು. ಅಲ್ಲಿಂದ ಭಾರತ ಸೆಮಿಫೈನಲ್ಗೆ ತಲುಪಬೇಕೆಂದ್ರೆ ಅಂದುಕೊಂಡಷ್ಟು ಸುಲಭದ ಕೆಲಸವಲ್ಲ. ಹೀಗಾಗಿ ಇಂದು ನಡೆಯಲಿರುವ ಬಿಗ್ ಮ್ಯಾಚ್ ಗಾಗಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ 11 ನಲ್ಲಿ 3 ದೊಡ್ಡ ಚೇಂಜ್ ಗಳನ್ನ ಮಾಡಿದೆ ಸ್ನೇಹಿತರೆ. ಮೊದಲನೇ ಬದಲಾವಣೆ ಬಂದ್ಬಿಟ್ಟು ತಿಲಕ್ ವರ್ಮರನ್ನ ಕೂರಿಸಿ ಅವರ ಸ್ಥಾನದಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನ ಆಡಿಸಬೇಕು. ಇನ್ಫ್ಯಾಕ್ಟ್ ಇಲ್ಲಿ ಸಂಜು ಓಪನರ್ ಆಗಿ ಆಡ್ತಾರೆ ಅಂಡ್ ನಂಬರ್ 3 ನಲ್ಲಿ ಇಶಾನ್ ಕಿಶನ್ ಕಣಕ್ಕಿಳಿಯುತ್ತಾರೆ. ಇನ್ನು ಸೆಕೆಂಡ್ ಚೇಂಜ್ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಅವರನ್ನ ರೆಸ್ಟ್ ಮಾಡಿ ಅವರ ಸ್ಥಾನದಲ್ಲಿ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರಿಗೆ ಅವಕಾಶ ನೀಡಬೇಕು. ಇನ್ನು ಥರ್ಡ್ ಚೇಂಜ್ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಅವರನ್ನ ಕಣಕ್ಕಿಳಿಸಿ ಆರ್ಶದೀಪ್ ಸಿಂಗ್ ಅವರಿಗೆ ವಿಶ್ರಾಂತಿ ನೀಡಬೇಕು. ಈ 3 ಬಿಗ್ ಚೇಂಜ್ಗಳೊಂದಿಗೆ ಇಂದು ಜಿಂಬಾಬ್ವೆ ವಿರುದ್ಧ ಭಾರತ ಕಣಕ್ಕಿಳಿಯಲಿದೆ ಸ್ನೇಹಿತರೆ. ಇನ್ನುಳಿದಂತೆ ಇಂದಿನ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದು. ಈ ವರ್ಷದಲ್ಲಿ MA ಚಿದಂಬರಂ ಸ್ಟೇಡಿಯಂ ಹೈಸ್ಕೋರಿಂಗ್ ಪಿಚ್ ಅಂತ ಕರೆಸಿಕೊಳ್ತಾ ಇದೆ ಸ್ನೇಹಿತರೆ. 200 ರಿಂದ 210 ಇಲ್ಲಿನ ಆವರೇಜ್ ಸ್ಕೋರ್. ಹೀಗಾಗಿ ಇಂದು ಇಲ್ಲಿ ರನ್ ಮಳೆ ಸುರಿಯಲಿದೆ. ಇನ್ನು ಟಾಸ್ ಗೆದ್ದವರು ಮೊದಲು ಬ್ಯಾಟಿಂಗ್ ಮಾಡಲು ಎದುರು ನೋಡ್ತಾರೆ ಸ್ನೇಹಿತರೆ. ಅಟ್ ದ ಸೇಮ್ ಟೈಮ್ ಸ್ಪಿನ್ ಫ್ರೆಂಡ್ಲಿ ಆಗಿರುವ ಕಾರಣ ಇಲ್ಲಿ 3 ಸ್ಪಿನ್ನರ್ಗಳೊಂದಿಗೆ ಟೀಂ ಇಂಡಿಯಾ ಕಣಕ್ಕಿಳಿಯಲಿದೆ. ಇನ್ನುಳಿದಂತೆ ಭಾರತದ ಹೊಸ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಓಪನರ್ಸ್ ಗಳಾಗಿ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಇಲ್ಲಿ ತಿಲಕ್ ವರ್ಮರ ಬದಲಾಗಿ 3ನೇ ಕ್ರಮಾಂಕದಲ್ಲಿ ಇಶಾನ್ ಕಿಶನ್ ಅವರಿಗೆ ಸ್ಥಾನ ಸಿಗಲಿದೆ. ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಕಂಟಿನ್ಯೂ ಮಾಡಲು ಇಲ್ಲಿ ಅಟ್ ನಂಬರ್ 4 ನಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕಣಕ್ಕಿಳಿದರೆ 5ನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಆಡಲಿದ್ದಾರೆ. ದುಬೆ ಈ ವರ್ಷದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ ಹಾಗೂ 6ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳಲಿದ್ದು, 7ನೇ ಸ್ಥಾನದಲ್ಲಿ ಇಲ್ಲಿ ರಿಂಕು ಸಿಂಗ್ ರವರಿಗೆ ಚಾನ್ಸ್ ಸಿಗಲಿದೆ. ಇನ್ನು 8ನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್, 9ನೇ ಸ್ಲಾಟ್ ನಲ್ಲಿ ವರುಣ್ ಚಕ್ರವರ್ತಿ, 10ನೇ ಸ್ಲಾಟ್ ನಲ್ಲಿ ಕುಲ್ದೀಪ್ ಯಾದವ್ ಮತ್ತು 11ನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ನ ಭಾಗವಾಗಲಿದ್ದಾರೆ. ಬಂಧುಗಳೇ, ಸ್ನೇಹಿತರೆ, ನಿಮಗೇನು ಅನಿಸುತ್ತದೆ? ಟೀಂ ಇಂಡಿಯಾ ಈ ಪಂದ್ಯವನ್ನ ಗೆದ್ದು ಸೆಮಿಸ್ ರೇಸ್ ನಲ್ಲಿ ಇನ್ನೂ ಜೀವಂತವಾಗಿರುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.